ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇದು ಅರ್ಲಿ ಮರ. ಈ ಗಿಡದಲ್ಲಿ ನೋಡಿ ಕಾಯಿಗಳು ಮಸ್ತಾಗಿ ಬಿಟ್ಟೈತೆ. ಕಾಯಿಗಳು ಈ ಕಾಯಿಗಳು ನೀವೇನು ಮಾಡಬೇಕಂದ್ರೆ ಕಾಯಿಗಳೆಲ್ಲ ಸ್ವೀಕರಣೆ ಮಾಡ್ಕೊಬೇಕು. ಆ ಕಾಯಿಗಳು ಸ್ವೀಕರಣೆ ಮಾಡಿಕೊಂಡು ಕ್ಲೀನಾಗಿ ಹಸಿ ಕಾಯಿಗಳು ಅಂದರೆ ಒಣಗಿರೋ ಕಾಯಿಗಳು ಯಾವಾಗೂ ಸಿಗ್ತಾಯಿದೆ, ಅದರಲ್ಲಿ ಎಣ್ಣೆ ಮಾಡ್ತಾರೆ. ಹಸಿ ಕಾಯಿಗಳು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಎಲ್ಲಿ ನೋವುಗಳು, ಹೆವಿ ನೋವುಗಳು ಸ್ಟಾರ್ಟ್ ಆಗ್ತದೋ ಅಲ್ಲಿ ನೈಟಲ್ಲಿ ಅಪ್ಲೈ ಮಾಡಬೇಕು. ನೋಡಿ, ಎಲೆಗಳನ್ನ ಒಂದು 4-5 ಎಲೆ ಕಿತ್ಕೊಳ್ಬೇಕು. ಕಿತ್ಕೊಂಡು 4-5 ಆದರೂ ಪರವಾಗಿಲ್ಲ, ಇಲ್ಲ ಒಂದು ಟೈಮ್ಗೆ ಅಂದರೆ 1-2 ಎಲೆ ಎಲ್ಲಿ ನೋಡಿ ಈ ಥರ ಇರ್ತದಲ್ಲ, ಒಂದು 2-3 ಎಲೆ ಆದರೆ ಸಾಕು. ಕಿತ್ಕೊಳ್ಬೇಕು. ಕಿತ್ಕೊಂಡು ಅದ್ರ ಮೇಲೆ ಸಾಸಿವೆ ಎಣ್ಣೆ ಹಾಕಬೇಕು. ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ನೀವೇನು ಮಾಡಬೇಕಂದ್ರೆ ನೋಡಿ ಈ ಥರ ಇರ್ತದಲ್ಲ ಎಲೆ, ಈ ಥರ ಎಲೆನಲ್ಲಿ ಸಾಸಿವೆ ಎಣ್ಣೆ ಹಾಕಬೇಕು. ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಚೆಂದಾಗಿ ಎಲೆ ಸುತ್ತ ಮಸಾಜ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ನಾವು ಒಲೆ ಮೇಲೆ ಇಟ್ಬಿಟ್ಟು ಹೆಂಚಿರ್ತದಲ್ಲ, ಹೆಂಚು ಮೇಲೆ ಕಾಯಿಸ್ಕೊಬೇಕು. ಚೆಂದಾಗಿ ಕಾಯಿಸ್ಕೊಂಬಿಟ್ಟು ನೋವು ಎಲ್ಲಿರ್ತದೋ ಅಲ್ಲಿ ಸ್ವಲ್ಪ ಬಿಸಿ ಇದ್ದಂಗೆ ಎತ್ತಿ ಎಲೆನ ಕಾಲ ಮೇಲೆ ಜಾಸ್ತಿ ಎಲ್ಲಿ ನೋವು ಇರ್ತದೆ ಅಲ್ಲಿ ಇಕ್ಬೇಕಾಗ್ತದೆ ಎಲೆನ. ನೀವು ನಿಮ್ಕಾಗಿ ಮಾಡ್ಕೊಳ್ಬೇಕು ಅಂತ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಅದು ಕಾಯಿಗಳನ್ನ ಪೇಸ್ಟ್ ಮಾಡಿಬಿಟ್ಟು ಅಷ್ಟೇ. ಅದರಲ್ಲಿ ಸ್ವಲ್ಪ ಅರಿಶಿನ, ಪಚ್ಕರ್ಪೂರ ಇದ್ದರೆ ಸ್ವಲ್ಪ ಪಚ್ಕರ್ಪೂರ ಇಷ್ಟು ಹಾಕ್ಬಿಟ್ಟು ಚೆಂದಾಗಿ ಪೇಸ್ಟ್ ಥರ ಮಾಡಿಬಿಟ್ಟು ನೈಟು ಮಲಗೋವಾಗ 1 ಅವರ್ 2 ಅವರ್ ಅಪ್ಲೈ ಮಾಡಿದ್ರೆ ಕ್ಲೀನಾಗಿ ನೀಟಾಗಿ ಎಲ್ಲ ಹೊರಟೋಗ್ತದೆ. ನೋವುಗಳು ಬೆಳಗ್ಗೆ ಎದ್ದು ಆರಾಮಾಗಿ ಓಡಾಡ್ಬೋದು. ನೀವು ಎಲೆಗಳೇನಾನ ಇದು ಬಿಡಿಸ್ಕೊಳಂಗಿದ್ರೆ ನೀಟಾಗಿ ಫ್ರೆಶ್ಶಾಗಿ ತೊಳ್ಕೊಂಡು ಇದು ಮಾಡ್ಕೊಬೇಕು. ನಾನು ಇಲ್ಲಿ ಸ್ಯಾಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನಿಮ್ಗಾಗಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಚೆಂದಾಗಿರಬೇಕು ಅಂತ ನಾನೆಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ವಿಡಿಯೋನಲ್ಲಿ ಇದು ಮಾಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಲೈಕ್ಗಳು ಮಾಡಿಲ್ಲ, ಲೈಕ್ಗಳು ಮಾಡಿರಿ ದಯವಿಟ್ಟು. ನೋಡಿ ವಿಡಿಯೋಗಳು ನೋಡಿರಿ.